ಇಬ್ರಲ್ಲಿ ಒಬ್ಬ ದೇವದಾಸ, ಒಬ್ಬ ಚಿಂಟು. ಇವರಿಬ್ರು ನೋಡಿದ್ರೆ ಕುಚ್ಚಿಕ್ಕು ಫ್ರೆಂಡ್ಸ್ ತರಾನೇ ಕಾಣಿಸ್ತಾರಪ್ಪ ನನಗೆ. ಇವತ್ತೊಂದು ಒಳ್ಳೆ ಮಾರ್ನಿಂಗ್ ಸನ್ರೈಸ್ ವ್ಲಾಗ್ ಮಾಡೋಣ ಅಂತ ಅನ್ಕೊಂಡೆ, ಆದ್ರೆ ಎದ್ದಿದ್ದೆ 10 ಗಂಟೆಗೆ. ಹೆಂಗ್ ಮಾಡ್ಲಿ ಹೇಳಿ ನೀವೇ. ನಾನು ಹೊರಗಡೆ ಹೋಗಿ ಬರೋಷ್ಟರಲ್ಲಿ ನಮ್ಮ ಮನೆಯಿಂದ ಒಂದು ನಾಯಿ ಮರಿನ ಕರ್ಕೊಂಡು ಹೋಗ್ತಾ ಇದಾರೆ. ಸೊ ಇವನು ಇವತ್ತು ಹೋಗ್ತಾ ಇದ್ದಾನೆ ನಮ್ಮ ಮನೆಯಿಂದ. ನಮ್ಗಂತೂ ಬೇಜಾರ್ ಇದ್ದೇ ಇದೆ, ಆದ್ರೆ ಅದ್ರ ಜೊತೆ ಅದ್ರ ಅಮ್ಮನ್ ಬೇಜಾರ್ ಒಂದ್ಸಲ ನೋಡಿ. ಇದೊಂದ್ 2-3 ದಿನ ಊಟನೇ ಮಾಡಲ್ಲ ಅನ್ಕೋತೀನಿ ನಾನಂತೂ. ತಾಯಿನೇ ಅಷ್ಟಲ್ಲಿ ನೋಡ್ತೀನಿ ಫ್ಲಿಪ್ಕಾರ್ಟ್ ಇಂದ ಒಂದು ಪ್ರಾಡಕ್ಟ್ ಬಂತು. ಅದನ್ನ ಅನ್ಬಾಕ್ಸ್ ಮಾಡಿ ಅದೇನಂತ ಚೆಕ್ ಮಾಡಿ ಅದನ್ನ ಮತ್ತೆ ತಗೊಂಡು ಮನೆಗೆ ಹೋದ್ವಿ. ಇವಾಗ ನೋಡಿದ್ರೆ ನಮ್ಮ ಮನೇಲಿ ಒಂದು ಹಸು ಕಾಣಿಸ್ತಿಲ್ಲ. ಇವಾಗ ಆ ಹಸುನ ಹುಡ್ಕೊ ಬರೋದಕ್ಕೆ ನಾನು ತಮ್ಮ ಹೊರಟ್ವಿ. ಅದೇ ಒಂದ್ ಮೂಲೆಯಿಂದ ಇನ್ನೊಂದ್ ಮೂಲೆವರೆಗೂ ಹುಡುಕಿದ್ರು ಎಲ್ಲೂ ಸಿಗ್ಲಿಲ್ಲ ನಮ್ಮ ಹಸು. ಮತ್ತೆ ರಿಟರ್ನ್ ಹಂಗೆ ಬಂದು ಇನ್ನೇನ್ ಮಾಡೋದಂತ. ಅಲ್ಲಿ ಅವ್ರು ನಡ್ಕೊಂಡು ಹೋಗಿರೋದಕ್ಕೆ ಏನು ಯೂಸ್ ಆಗ್ಲಿಲ್ವಲ್ಲ ಗುರು. ಹಸುನು ಸಿಗ್ಲಿಲ್ಲ, ಸುಮ್ನೆ ನಡ್ಕೊಂಡು ಹೋಗಿ ಏನ್ ಯೂಸ್ ಆ ಬಿಸ್ಲಲ್ಲಿ. ಸುಮ್ನೆ ಹೋದ್ವಿ, ಸುಮ್ನೆ ಬಂದ್ವಿ. ಬರ್ತಾ ನೋಡಿದ್ರೆ ಇವನಿಗೆ ಒಂದ್ ಸೀಬೆಕಾಯಿ ಸಿಕ್ತು, ಅದೊಂದೇ ಲಾಭ. ಅಲ್ಲಿಂದ 3 ಹೆಜ್ಜೆ ನಮ್ಮ ಮನೆ ಸಿಕ್ಬಿಡ್ತು. ಇವರಿಬ್ರಲ್ಲಿ ಒಬ್ಬ ದೇವದಾಸ, ಒಬ್ಬ ಚಿಂಟು. ಇವರಿಬ್ರು ನೋಡಿ ಒಳ್ಳೆ ಫ್ರೆಂಡ್ಶಿಪ್. ಇವ್ರು ಯಾವಾಗ ನೋಡಿದ್ರು ಒಟ್ಟಿಗೆನೆ ಮಲ್ಕೋತಾರೆ. ಇವರಿಬ್ರು ಕುಚ್ಚಿಗೂ ದೋಸ್ಗಳಾಗ್ಬಿಟ್ಟಿದ್ದಾರೆ. ಅಷ್ಟು ಬೇಗ ಸಂಜೆ ಆಯ್ತು. ಇವತ್ತು ತುಂಬಾ ದಿನ ಆದ್ಮೇಲೆ ಆಟ ಆಡಕ್ ಹೋಗ್ತಾ ಇದೀನಿ ಫುಟ್ಬಾಲ್. ತುಂಬಾ ದಿನ ಆದ್ಮೇಲೆ ಆಟ ಆಡ್ತಿರೋದ್ರಿಂದ ಸ್ವಲ್ಪ ವಾರ್ಮ್ ಅಪ್ ಇರ್ಲಿ ಅಂತ ಆ ಕಡೆ ಈ ಕಡೆ ನಡೆದಾಡ್ದೆ ಅಷ್ಟೇ. ವ್ಯೂ ಚೆನ್ನಾಗಿದೆ. ಎಡಿಟರ್ ಒಂದು ಸಾಂಗ್ ಪ್ಲೇ ಮಾಡಪ್ಪ. ನಾನು ವೈಲೆಂಟ್ ಆದ್ರಕಲ್ಲ. ಇವತ್ತು ನೈಟ್ ವರೆಗೆ ವ್ಲಾಗ್ ಮಾಡಕ್ ಆಗ್ಲಿಲ್ಲ. ಆಟ ಆಡೋಕೆ ಹೋಗಿ ಬಂದವನು ಸೀದಾ ಮಲ್ಕೋಬಿಟ್ಟಿದ್ದೀನಿ. ಸೊ ಈ ಮಿನಿ ವ್ಲಾಗ್ ಇಲ್ಲಿಗೆ ಏನ್ ಮಾಡ್ತಾ ಇದ್ದೀನಿ. ನಿಮ್ಗೆ ಈ ಮಿನಿ ವ್ಲಾಗ್ ಇಷ್ಟವಾದ್ರೆ ಫಾಲೋ ಮಾಡ್ಕೊಳ್ಳಿ. ಟಾಟಾ.